ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಪಟ್ಟಿಯ ಪರಿಷ್ಕರಣೆ ನಡೀತಾ ಇದೆ. ಅದಿನ್ನು ಅದರ ಜೊತೆಗೆ ಬೇರೆ ಬೇರೆ ಪಿಂಚಣಿ ಯೋಜನೆಗಳ ಫಲಾನುಭವಿಗಳ ಪಟ್ಟಿಯ ಪರಿಷ್ಕರಣೆಯೂ ಆಗ್ತಾ ಇದೆ. ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲ ವೇತನ ಇತ್ಯಾದಿ ಇತ್ಯಾದಿ. ಈಗ ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳ ಪಟ್ಟಿ ಪರಿಷ್ಕರಣೆ ಇವತ್ತಿನಿಂದ ಶುರುವಾಯಿತು. ಇಂಧನ ಇಲಾಖೆಯ ಅಧಿಕಾರಿಗಳು, ವಿದ್ಯುತ್ ವಿತರಣಾ ನಿಗಮಗಳ ಅಧಿಕಾರಿಗಳು ಮನೆ ಮನೆಗೆ ಹೋಗ್ತಾರೆ. ಗೃಹಜ್ಯೋತಿ ಅಡಿಯಲ್ಲಿ 200 ಯೂನಿಟ್ ತನಕ ಉಚಿತ ವಿದ್ಯುತ್ ಪಡಿತಾ ಇರುವವರ ಮಾಹಿತಿ ತಗೊಳ್ತಾರೆ. ಇದರಲ್ಲಿ ಜಾತಿಯ ಮಾಹಿತಿಯನ್ನು ತಗೊಳ್ತಾರೆ ಅನ್ನುವ ವಿಷಯ ಸಾಕಷ್ಟು ಚರ್ಚೆ, ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಕರ್ನಾಟಕದಲ್ಲಿ 1,70,00,000 ಫಲಾನುಭವಿಗಳಿದ್ದಾರೆ, ಫಲಾನುಭವಿ ಕುಟುಂಬಗಳಿದ್ದಾವೆ. ಗೃಹಜ್ಯೋತಿಯಲ್ಲಿ 200 ಯೂನಿಟ್ ತನಕ ಉಚಿತ ವಿದ್ಯುತ್ ಪಡಿತಾ ಇರುವ ಕುಟುಂಬಗಳ ಸಂಖ್ಯೆ 1,70,00,000. ಉಚಿತ ವಿದ್ಯುತ್ತನ್ನ ಕಮರ್ಷಿಯಲ್ ಯೂಸ್ಗೆ ಬಳಸ್ತಾ ಇದ್ದಾರೆ ಅನ್ನೋದ್ರಿಂದ ಹಿಡಿದು ದುರ್ಬಳಕೆಯ ಹಲವು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಖಜಾನೆ ದಿವಾಳಿಯಾಗಿರೋದನ್ನ ಮುಚ್ಚಿಡೋದಕ್ಕೆ ಫಲಾನುಭವಿಗಳಿಗೆ ಕತ್ತರಿ ಅಂದ್ರು ಆರ್ ಅಶೋಕ್. ಟ್ವೀಟ್ ಮಾಡಿದ್ದಾರೆ ವಿಪಕ್ಷ ನಾಯಕರು. ವೋಟರ್ ಐಡಿ ಓಕೆ, ಪಾನ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ ಯಾಕೆ ಅಂತ. ಚುನಾವಣೆ ಇದ್ದಾಗ ಕಾಕಾ ಪಾಟೀಲ್ಗೂ ಫ್ರೀ, ಮಹಾದೇವಪ್ಪಗೂ ಫ್ರೀ ಅಂದ್ರು. ರಾಜ್ಯದ ಮತದಾರರು ಅಂತ ತಿಳ್ಕೊಳ್ಳೋದಕ್ಕೆ ಆಧಾರ್ ಕಾರ್ಡು, ವೋಟರ್ ಐಡಿ ಸಾಕು. 200 ಯೂನಿಟ್ ಉಚಿತ ಅಂತ ಹೇಳಿ ಈಗ ಆದಾಯ ಯಾಕೆ ಕೇಳ್ತಾ ಇದ್ದೀರಿ ಅಂತ. ಉಚಿತ ವಿದ್ಯುತ್ ಕೊಡೋದಕ್ಕೆ ಜಾತಿ ಪ್ರಮಾಣ ಪತ್ರ ಯಾಕೆ ಬೇಕು ಕೇಳ್ತಾ ಇದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಕೇಳಿಸ್ಕೊಳ್ಳಿ. ಅವ್ರು ತಗೋಬೋದಾ? ಅವ್ರಿಗೆ ಇಲ್ಲಿ ಮತ ಇಲ್ಲ ಅಂದರೆ ಅವ್ರು ತಗೋಬೋದಾ? ಅಲ್ಲ, ಹೌದು, ತಪ್ಪು. ಇಷ್ಟರೊಳಗೆ ಮುಂಚೆನೇ ಮಾಡಬೇಕಾಗಿತ್ತು. ಮೊನ್ನೆ ಶಿವಮೊಗ್ಗ ಗ್ರಾಮಾಂತರದೊಳಗೆ ಅವ್ರ ಹೆಸರಲ್ಲಿ ಇನ್ನೊಬ್ಬ, ಅವ್ರದ್ದು ಏಜ್ಡ್ ವೃದ್ಧಾಪ್ಯ ವೇತನ ಅವ್ರು ತಗೊಳ್ತಾ ಇದ್ದಾರೆ. ಈ ಥರ ಘಟನೆಗಳನ್ನು ನಾನು ಹೋಗಿದ್ದೆ, ಆಯಿತು. ಇದನ್ನು ಒಂದು ಸತಿ ಕ್ಲೀನಪ್ ಮಾಡೋದು ಒಳ್ಳೆಯದು. ಮತ್ತು ಮತನೇ ಇರೋದಿಲ್ಲ ಇಲ್ಲಿ, ಮತನೇ ಇರೋದಿಲ್ಲ. ಮತ ಇಲ್ಲ ಅಂತ ಹೇಳಿದರೆ ನಿಮ್ಮ ರಾಜ್ಯದಲ್ಲಿ ಇದನ್ನೆಲ್ಲ ಸ್ವಲ್ಪ ಫಿಲ್ಟರ್ ಮಾಡಿದರೆ ತಪ್ಪೇನಲ್ಲ. SIRನ ಯೂಸ್ ಮಾಡಿ ಮತದಾರರ ಪವಿತ್ರವಾಗಿರ್ತಕ್ಕಂಥ ಹಕ್ಕನ್ನು ತೆಗಿತಾರೆ. BJP ಅವ್ರು ಹುನ್ನಾರ. SIRಲ್ಲಿ ಕರೆಕ್ಟಾಗಿ ನೋಡಿ, ಅವರಿಗೆ ತೊಂದರೆ ಇದ್ದರೆ, ಕೆಲವು ಸತಿ ಅನ್ಎಜುಕೇಟೆಡ್ ಇರ್ತಾರೆ, ತಿಳುವಳಿಕೆ ಇಲ್ಲದೇ ಇರೋರು ಇರ್ತಾರೆ. ಯಾಕೆಂದರೆ ಯಾರಿಗೋ ಮತ ಇರೋನಿಗೆ ಮತ ಇಲ್ಲದೇ ಇರೋನು ಸಹಕಾರ ತಗೊಂಡು ಹೋದರೆ. ಈಗ ಯಾಕೆ ಕಂಡೀಷನ್ನು? ಕಾಕಾ ಪಾಟೀಲ್ಗೂ ಫ್ರೀ, ಮಾದೇವಪ್ಪಂಗೂ ಫ್ರೀ, ಜಮೀರ್ ಅಹಮದ್ಗೂ ಫ್ರೀ. ಈಗ ಯಾಕೆ ಕಂಡೀಷನ್ನು? ಈಗ ಯಾಕೆ ಮನೆ ಮನೆಗೆ ಹೋಗಿ ಪರಿಷ್ಕರಣೆ? ತನಿಖೆಗೆ ಯಾಕೆ SIT ಮಾಡ್ತಿಲ್ಲ? ಯಾಕೆ FIRನ ಇವತ್ತಿನವರೆಗೂ ದಾಖಲಿಸ್ಕೊಂಡಿಲ್ಲ? ವಿಧಾನ ಪರಿಷತ್ನಲ್ಲಿ ಚರ್ಚೆ ಆಯಿತು. ಗೃಹಲಕ್ಷ್ಮಿ ಯೋಜನೆಯ 5,000 ಕೋಟಿ ರೂಪಾಯಿ ಖಾತೆಗೆ ಜಮಾ ಆಗಿಲ್ಲ 2 ತಿಂಗಳದು ಅಂತ ಆರಂಭದಲ್ಲಿ ಉಡಾಫೆ ಮಾತಾಡಿದ್ರು ಅವತ್ತಿನ ಸಚಿವರು. ಎಲ್ಲೋಯ್ತು ಹಣ? ಆ ಹಣ ಎಲ್ಲಿ ಹೋಯ್ತು?
ಇದ್ರ ತನಿಖೆಗೆ ಯಾಕೆ ಆದೇಶ ಮಾಡಿಲ್ಲ? ಮತ್ತು ಅವತ್ತು ಸರ್ಕಾರ ನಿರುತ್ತರವಾಗಿದ್ದನ್ನು ನೋಡಿದಾಗ ಯಾಕೋ ಒಂದು ದೊಡ್ಡ ಷಡ್ಯಂತ್ರನೇ ಮಾಡ್ದಂಗಿದೆ. ಬಡವರ ಹೆಸರಿನಲ್ಲೇ ಲೂಟಿ ಮಾಡಿರುವಂಥ ಸಾಧ್ಯತೆಗಳಿದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.